ಎಲ್ಲರಿಗೂ ನಮಸ್ಕಾರ. ಒಂದು ಒಳ್ಳೆಯ ಯೋಚನೆ ಹೇಗೆ ಒಂದು ದೊಡ್ಡ ಸಮುದಾಯದ ಬದಲಾವಣೆಗೆ ಕಾರಣವಾಗತ್ತೆ ಅನ್ನೋದನ್ನ ನಾವೆಲ್ಲ ನೋಡಿರ್ತೀವಿ. ಆದರೆ ಆ ಯೋಚನೆ ವಾಸ್ತವಕ್ಕೆ ಬರೋದು ಹೇಗೆ? ಕೇವಲ ಕಲ್ಪನೆಯಲ್ಲೇ ಉಳಿಯದೆ ಅದನ್ನ ನಿಜವಾಗಿಯೂ ಕಾರ್ಯರೂಪಕ್ಕೆ ತರೋದು ಹೇಗೆ? ಬನ್ನಿ, ಈ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ. ಹೌದು, ಇದೇ ಅಲ್ವಾ ಮೂಲ ಪ್ರಶ್ನೆ. ಯಾರಿಗಾದ್ರೂ ಸಹಾಯ ಮಾಡಬೇಕು ಅನ್ನೋ ಒಳ್ಳೆ ಮನಸ್ಸಿರುತ್ತೆ. ಆದ್ರೆ ಆ ಸಣ್ಣ ಉದ್ದೇಶವನ್ನ ಒಂದು ಶಾಶ್ವತವಾದ ಅಳೆಯಬಹುದಾದ ಬದಲಾವಣೆಯಾಗಿ ಪರಿವರ್ತಿಸೋದು ಹೇಗೆ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ. ಸರಿ, ಮೊದಲು ಒಂದು ವಿಷಯ ಸ್ಪಷ್ಟಪಡಿಸ್ಕೊಳ್ಳೋಣ. ನಾವು ಕಮ್ಯುನಿಟಿ ಇಂಪ್ಯಾಕ್ಟ್ ಅಥವಾ ಸಮುದಾಯ ಪ್ರಭಾವ ಅಂತ ಮಾತಾಡ್ತಿದ್ದೀವಿ ಅಂದ್ರೆ ಅದರ ಅರ್ಥ ಏನು? ಇದು ಸುಮ್ಮನೆ ಏನೋ ಮಾಡೋದಲ್ಲ, ಇದೊಂದು ತುಂಬಾನೇ ವ್ಯವಸ್ಥಿತವಾದ ಪ್ರಯತ್ನ. ಇದರ ಮುಖ್ಯ ಉದ್ದೇಶ ಕೇವಲ ಬದಲಾವಣೆ ತರೋದು ಮಾತ್ರ ಅಲ್ಲ, ಆ ಬದಲಾವಣೆ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಅಳತೆ ಮಾಡೋದು ಕೂಡ. ಯಾವುದೇ ದೊಡ್ಡ ಬದಲಾವಣೆಯ ಆರಂಭ ಒಂದು ಸಣ್ಣ ಕಿಡಿಯಿಂದಲೇ ಆಗೋದು, ಒಂದು ಚಿಕ್ಕ ಐಡಿಯಾ. ಆದರೆ ಆ ಐಡಿಯಾ ಅನ್ನೋ ಕಿಡಿಗೆ ನೀರೆರೆದು ಅದನ್ನ ಒಂದು ದೊಡ್ಡ ಯೋಜನೆ ಅನ್ನೋ ಮರವಾಗಿ ಬೆಳೆಸೋದಿದೆಯಲ್ಲ, ಅದೇ ನಿಜವಾದ ಸವಾಲು. ಹಾಗಿದ್ರೆ ಆ ಮೊದಲ ಹೆಜ್ಜೆ ಹೇಗಿರಬೇಕು ನೋಡೋಣ ಬನ್ನಿ. ಒಂದು ಮನೆ ಕಟ್ಟಬೇಕು ಅಂದ್ರೆ ಮೊದಲು ಬೇಕಾಗಿರೋದೇನು? ಪ್ಲಾನ್, ಅಂದ್ರೆ ಬ್ಲೂ ಪ್ರಿಂಟ್ ಅಲ್ವಾ? ಅದೇ ರೀತಿ ಒಂದು ಸಮುದಾಯದ ಯೋಜನೆಗೂ ಒಂದು ಸ್ಪಷ್ಟವಾದ ನೀಲನಕ್ಷೆ ಬೇಕೇ ಬೇಕು. ಈ ನೀಲನಕ್ಷೆ ಈ ಯೋಜನೆಯನ್ನ ಯಾರು ಮಾಡ್ತಾರೆ, ಏನು ಮಾಡ್ತಾರೆ ಮತ್ತು ಮುಖ್ಯವಾಗಿ ಯಾಕೆ ಮಾಡ್ತಾರೆ ಅನ್ನೋ 3 ಪ್ರಮುಖ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ಸರಿ, ಹಾಗಿದ್ರೆ ಆ ನೀಲನಕ್ಷೆಯಲ್ಲಿ ಏನಿರಬೇಕು? ಗುರಿಗಳು ಇರಬೇಕು. ಆದ್ರೆ ಸುಮ್ನೆ ನಾವು ಶಿಕ್ಷಣ ಕೊಡ್ತೀವಿ ಅಂತ ಹೇಳಿದ್ರೆ ಸಾಕಾಗಲ್ಲ, ಅದು ಅಸ್ಪಷ್ಟ. ಬದಲಾಗಿ ನಾವು 250 ವಿದ್ಯಾರ್ಥಿಗಳಿಗೆ ತರಬೇತಿ ನೀಡ್ತೀವಿ ಅಂತ ಹೇಳಿದ್ರೆ ಅದು ಸ್ಪಷ್ಟ ಮತ್ತು ಅಳೆಯಬಹುದಾದ ಗುರಿ. ಇದನ್ನೇ ನಾವು ಸ್ಟ್ರಾಟಜಿಕ್ ಗೋಲ್ಸ್ ಅಂತ ಕರೆಯೋದು. ನೋಡಿ, ಸಮುದಾಯ ಸಬಲೀಕರಣ ಅಂದ್ರೆ 50 ಉದ್ಯೋಗ ಸೃಷ್ಟಿ, ಪರಿಸರ ಅಂದ್ರೆ 1000 ಮರಗಳನ್ನ ನೆಡೋದು. ಹೀಗೆ ಪ್ರತಿಯೊಂದಕ್ಕೂ ಒಂದು ಸಂಖ್ಯೆ, ಒಂದು ಸ್ಪಷ್ಟ ಗುರಿ ಇರಬೇಕು. ಓಕೆ, ನಮ್ಮ ಗುರಿಗಳು ಸ್ಪಷ್ಟವಾಯ್ತು, ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ಆದ್ರೆ ಇದನ್ನ ಮಾಡೋರು ಯಾರು? ಯಾಕಂದ್ರೆ ಒಂದು ಯೋಜನೆ ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಅನ್ನೋದು ಅದರ ಹಿಂದಿರೋ ಜನರ ಮೇಲೆ ನಿಂತಿರುತ್ತೆ ಅಲ್ವಾ? ಬರೀ ಪ್ಲಾನ್ ಇದ್ರೆ ಸಾಲ್ದು, ಅದನ್ನ ಕಾರ್ಯರೂಪಕ್ಕೆ ತರೋ ತಂಡ ಕೂಡ ಅಷ್ಟೇ ಮುಖ್ಯ. ಹಾಗಿದ್ರೆ ಈ ತಂಡದಲ್ಲಿ ಯಾರ್ಯಾರಿರ್ತಾರೆ? ಅವರನ್ನ ನಾವು ಸ್ಟೇಕ್ ಹೋಲ್ಡರ್ಸ್ ಅಥವಾ ಪಾಲುದಾರರು ಅಂತ ಕರಿತೀವಿ. ಇದರಲ್ಲಿ NGOಗಳು, ಸರ್ಕಾರ, ಕಾರ್ಪೊರೇಟ್ ಕಂಪನಿಗಳು ಮತ್ತು ಮುಖ್ಯವಾಗಿ ಸಮುದಾಯದ ಜನರೇ ಇರ್ತಾರೆ. ಒಂದು ಉದಾಹರಣೆ ತಗೊಳ್ಳೋಣ ಬನ್ನಿ. ಶಾಲಾ ಮಕ್ಕಳಿಗೆ ಒಂದು ವಿಜ್ಞಾನ ಲ್ಯಾಬ್ ಮಾಡಬೇಕು ಅಂದ್ಕೊಳ್ಳಿ. ಕಾರ್ಪೊರೇಟ್ ಕಂಪನಿ ಹಣ ಕೊಡುತ್ತೆ, NGO ಅದನ್ನು ನಡೆಸುತ್ತೆ ಮತ್ತು ಸ್ಥಳೀಯ ಸಮುದಾಯದ ಪ್ರತಿನಿಧಿಗಳು ಮಕ್ಕಳು ಬರುವಂತೆ ನೋಡ್ಕೋತಾರೆ. ನೋಡಿ, ಎಲ್ಲರೂ ಸೇರಿದಾಗ ಮಾತ್ರ ಆ ಯೋಜನೆ ಯಶಸ್ವಿಯಾಗೋದು. ಸರಿ, ಪ್ಲಾನಿಂಗ್ ಆಯ್ತು, ತಂಡ ರೆಡಿ ಆಯ್ತು. ಈಗ ಅತೀ ಮುಖ್ಯವಾದದ್ದು ಅಂದ್ರೆ ಆಕ್ಷನ್ ಟೈಮ್. ಕಾಗದದ ಮೇಲಿದ್ದ ನೀಲನಕ್ಷೆಯನ್ನ ನೆಲದ ಮೇಲೆ ಅಂದ್ರೆ ವಾಸ್ತವದಲ್ಲಿ ಕಾರ್ಯರೂಪಕ್ಕೆ ತರೋದು ಹೇಗೆ? ಇಲ್ಲಿಂದಾನೇ ನಮ್ಮ ಪ್ಲಾನ್ಗೆ ಜೀವ ಬರೋದು. ಈ ಕಾರ್ಯರೂಪಕ್ಕೆ ತರೋದಕ್ಕೂ ಒಂದು ಕ್ರಮಬದ್ಧವಾದ ದಾರಿಯಿದೆ. 4 ಮುಖ್ಯ ಹಂತಗಳು. ಮೊದಲು ಯೋಜನೆ ಮತ್ತು ವಿನ್ಯಾಸ. 2ನೇದು ನಮ್ಮೆಲ್ಲ ಪಾಲುದಾರರನ್ನ ಒಟ್ಟಿಗೆ ತರೋದು. 3ನೇದು ನಿಜವಾದ ಕೆಲಸ ಶುರು ಮಾಡೋದು ಅಂದ್ರೆ ಎಕ್ಸಿಕ್ಯೂಷನ್. ಮತ್ತು ಕೊನೆಯದಾಗಿ ಕೆಲಸ ಸರಿಯಾಗಿ ನಡೀತಿದ್ಯಾ ಅಂತ ನೋಡೋದು ಮತ್ತು ವರದಿ ಮಾಡೋದು. ಇದು ಒಂದು ಚಕ್ರದ ಹಾಗೆ. ಒಂದು ಯೋಜನೆಗೆ ಬೇಕಾಗಿರೋದು ಬರೀ ಐಡಿಯಾ ಅಷ್ಟೇ ಅಲ್ಲ, ಸಂಪನ್ಮೂಲಗಳು ಕೂಡ ಬೇಕು. ಅಂದ್ರೆ ದುಡ್ಡು, ಜನ, ಉಪಕರಣಗಳು ಎಲ್ಲವೂ. ನೋಡಿ, ನಮ್ಮ ಸ್ಟೆಮ್ ಲ್ಯಾಬ್ ಉದಾಹರಣೆಯಲ್ಲೇ 50% ಬಜೆಟ್ ಹಣಕಾಸಿಗೆ ಹೋಗುತ್ತೆ, ಅಂದ್ರೆ ಬೇಕಾದ ವಸ್ತುಗಳನ್ನ ಕೊಳ್ಳಕ್ಕೆ. 35% ಜನರ ಮೇಲೆ, ಅಂದ್ರೆ ಸ್ವಯಂ ಸೇವಕರು, ಟೀಚರ್ಗಳ ಮೇಲೆ. ಉಳಿದ 15% ಟೆಕ್ನಾಲಜಿ ಮೇಲೆ. ಈ ಹಂಚಿಕೆ ಇದೆಯಲ್ಲ, ಇದು ತುಂಬಾನೇ ಪ್ರಮುಖ. ಓಕೆ, ನಾವು ಯೋಜನೆನ ಶುರು ಮಾಡಿದ್ವಿ, ಕೆಲಸ ನಡೀತಿದೆ. ಆದ್ರೆ ಇದರಿಂದ ನಿಜವಾಗ್ಲೂ ಏನಾದ್ರೂ ಬದಲಾವಣೆ ಆಗ್ತಿದೆಯಾ? ನಾವು ಅನ್ಕೊಂಡಿದ್ದು ಆಗ್ತಿದೆಯಾ? ಸುಮ್ಮನೆ ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸಾಲ್ದು, ಅದನ್ನ ಅಂಕಿ ಅಂಶಗಳ ಮೂಲಕ ಸಾಬೀತುಪಡಿಸ್ಬೇಕು. ಹಾಗಿದ್ರೆ ನಮ್ಮ ಪರಿಣಾಮವನ್ನ ಅಳೆಯೋದು ಹೇಗೆ? ಇಲ್ನೋಡಿ, 250. ಇದೊಂದು ಬರೀ ಸಂಖ್ಯೆಯಲ್ಲ, ಇದು 250 ಮಕ್ಕಳ ಭವಿಷ್ಯ. ನಮ್ಮ ಸ್ಟೆಮ್ ಲ್ಯಾಬ್ನಿಂದ 250 ಮಕ್ಕಳಿಗೆ ತರಬೇತಿ ಸಿಕ್ಕಿದೆ. ಈ ಒಂದು ಸಂಖ್ಯೆ ನಾವು ಶೈಕ್ಷಣಿಕವಾಗಿ ಎಷ್ಟು ದೊಡ್ಡ ಪರಿಣಾಮ ಬೀರಿದೀವಿ ಅನ್ನೋದಕ್ಕೆ ಸಾಕ್ಷಿ. ಇನ್ನೊಂದು ಸಂಖ್ಯೆ ನೋಡೋಣ, 50. ಏನಿದು 50? ಈ ಯೋಜನೆಯಿಂದ 50 ಜನರಿಗೆ ಉದ್ಯೋಗ ಸಿಕ್ಕಿದೆ, ಅಂದ್ರೆ 50 ಕುಟುಂಬಗಳಿಗೆ ಆಸರೆಯಾಗಿದೆ. ನೋಡಿ, ನಮ್ಮ ಪರಿಣಾಮ ಬರೀ ಶಿಕ್ಷಣಕ್ಕೆ ಸೀಮಿತವಾಗಿಲ್ಲ, ಇದು ಆರ್ಥಿಕವಾಗಿಯೂ ಜನರಿಗೆ ಸಹಾಯ ಮಾಡ್ತಿದೆ. ಯಶಸ್ಸು ಅಂದ್ರೆ ಇದೆ, ಎಲ್ಲ ಆಯಾಮಗಳಲ್ಲೂ ಬದಲಾವಣೆ ತರೋದು. ಹಾಗಿದ್ರೆ ಈ ಪ್ರಗತಿಯನ್ನ ನಾವು ಅಳೆಯೋದು ಹೇಗೆ?
ಅದಕ್ಕೆ ನಾವು ಎಲ್ಲಿಂದ ಶುರು ಮಾಡಿದ್ವಿ ಅಂತ ಗೊತ್ತಿರಬೇಕು. ಅದನ್ನೇ ಬೇಸ್ಲೈನ್ ಅಥವಾ ಮೂಲ ಸ್ಥಿತಿ ಅಂತ ಕರೆಯೋದು. ನಮ್ಮ ಸ್ಟೆಮ್ ಲ್ಯಾಬ್ ಶುರು ಮಾಡೋಕ್ಕೂ ಮುಂಚೆ ಆ ಮಕ್ಕಳಿಗೆ ಅಂಥ ಯಾವುದೇ ಅವಕಾಶ ಇರಲಿಲ್ಲ. ಅಂದ್ರೆ ಬೇಸ್ಲೈನ್ 0. ನಮ್ಮ ಗುರಿ 250. 0ಯಿಂದ 250ಕ್ಕೆ ತಲುಪಿದ್ವಿ ಅಂದ್ರೆ ಅದು ನಮ್ಮ ಸ್ಪಷ್ಟವಾದ ಪ್ರಗತಿ. ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ವಿ, ಆದ್ರೆ ಇದನ್ನ ನಮ್ಮಲ್ಲೇ ಇಟ್ಕೊಂಡ್ರೆ ಹೇಗೆ? ನಾವು ಮಾಡಿರೋ ಕೆಲಸವನ್ನ, ನಮ್ಮ ಯಶಸ್ಸನ್ನ ಜಗತ್ತಿಗೆ ಹೇಳಬೇಕು. ಸೋಷಿಯಲ್ ಮೀಡಿಯಾದಲ್ಲಿ, ಸ್ಥಳೀಯ ಕಾರ್ಯಕ್ರಮಗಳಲ್ಲಿ, ವರದಿಗಳ ಮೂಲಕ. ಹೀಗೆ ಮಾಡೋದ್ರಿಂದ ಪಾರದರ್ಶಕತೆ ಬರುತ್ತೆ, ಜನರ ನಂಬಿಕೆ ಗಳಿಸ್ಬೋದು. ಅಷ್ಟೇ ಅಲ್ಲ, ನಮ್ಮ ಕತೆ ಕೇಳಿ ಬೇರೆಯೊಳಗೂ ಸ್ಫೂರ್ತಿ ಸಿಗ್ಬೋದು. ಸರಿ, ಪ್ರಾಜೆಕ್ಟ್ ಯಶಸ್ವಿಯಾಯ್ತು, ಎಲ್ಲರಿಗೂ ಖುಷಿ. ಆದ್ರೆ ನಮ್ಮ ಕೆಲ್ಸ ಇಲ್ಲಿಗೆ ಮುಗೀತಾ? ಖಂಡಿತ ಇಲ್ಲ. ನಿಜವಾದ ಸವಾಲಿರೋದೇ ಇಲ್ಲಿ. ನಾವು ಶುರು ಮಾಡಿದ ಈ ಬದಲಾವಣೆ, ಈ ಯೋಜನೆ ಮುಗಿದ ಮೇಲೂ ಮುಂದುವರಿಬೇಕು. ಒಂದು ಶಾಶ್ವತವಾದ ಪರಂಪರೆಯನ್ನ ಬಿಟ್ಟು ಹೋಗ್ಬೇಕು. ಅದನ್ನ ಮಾಡೋದು ಹೇಗೆ? ಯಾವುದೇ ಕೆಲಸ ಮಾಡಬೇಕಾದ್ರೆ ಅಡೆತಡೆಗಳು ಬರೋದು ಸಹಜ. ಒಂದು ಉತ್ತಮ ಯೋಜನೆ ಅಂದ್ರೆ ಸಮಸ್ಯೆ ಬಂದಾಗ ನೋಡ್ಕೊಂಡ್ರಾಯ್ತು ಅಂತ ಸುಮ್ಮನಿರೋದಲ್ಲ. ಬದಲಾಗಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತ ಮೊದಲೇ ಊಹಿಸಿ ಅದಕ್ಕೆ ಪರಿಹಾರವನ್ನ ಸಿದ್ಧವಾಗಿಟ್ಕೊಳ್ಳೋದು. ಉದಾಹರಣೆಗೆ, ಹಣದ ಕೊರತೆ ಆಗ್ಬಹುದು ಅಂತ ಗೊತ್ತಿದ್ರೆ ಬೇರೆ ಬೇರೆ ಮೂಲಗಳಿಂದ ಹಣ ಸಂಗ್ರಹಿಸೋತೆ ಪ್ಲಾನ್ ಮಾಡಬೇಕು. ಇದನ್ನೇ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು. ನಾವು ಸಂಖ್ಯೆಗಳ ಬಗ್ಗೆ, ಡೇಟಾ ಬಗ್ಗೆ ತುಂಬಾ ಮಾತಾಡಿದ್ವಿ. 250 ವಿದ್ಯಾರ್ಥಿಗಳು, 50 ಉದ್ಯೋಗಗಳು, ಇವೆಲ್ಲ ಮುಖ್ಯನೇ. ಆದ್ರೆ ನಿಜವಾದ ಪರಿಣಾಮವನ್ನ ಸಂಖ್ಯೆಗಳಿಂದ ಅಳೆಯೋಕ್ಕಾಗಲ್ಲ. ಅದನ್ನ ಕಥೆಗಳಿಂದ ಅಳಿಬೇಕು. ಪ್ರತಿಯೊಂದು ಸಂಖ್ಯೆಯ ಹಿಂದೆ ಒಬ್ಬ ವ್ಯಕ್ತಿಯ ಜೀವನದ ಕಥೆ ಇರುತ್ತೆ. ಆ ಕಥೆಗಳೇ ನಮ್ಮ ನಿಜವಾದ ಗೆಲುವು. ಒಬ್ಬ ಪೋಷಕರು ಹೀಗೆ ಹೇಳ್ತಾರೆ, ಈ ಕಾರ್ಯಕ್ರಮ ನನ್ನ ಮಗಳಿಗೆ ಬರೀ ರೋಬೋಟಿಕ್ಸ್ ಕಲಿಸಲಿಲ್ಲ, ಅವಳೊಬ್ಬ ಇಂಜಿನಿಯರ್ ಆಗಬಹುದು ಅನ್ನೋ ಆತ್ಮವಿಶ್ವಾಸವನ್ನ ಕೊಟ್ಟಿತು. ಕೇಳಿದ್ರಲ್ವಾ? ಇದನ್ನ ಯಾವುದೇ ವರದಿಯಲ್ಲಿ, ಯಾವುದೇ ಸಂಖ್ಯೆಯಲ್ಲಿ ಹೇಳೋಕ್ಕಾಗಲ್ಲ. ಒಬ್ಬ ಮಗುವಿನ ಕನಸಿಗೆ ರೆಕ್ಕೆ ಕಟ್ಟೋದಿದೆಯಲ್ಲ, ಅದೇ ನಿಜವಾದ ಬದಲಾವಣೆ, ನಿಜವಾದ ಯಶಸ್ಸು. ಒಂದು ಯಶಸ್ವಿ ಯೋಜನೆಯಲ್ಲಿ ನಿಂತ್ಬಿಡಲ್ಲ, ಅದು ನಿರಂತರವಾಗಿ ಬೆಳೀತಲೇ ಇರುತ್ತೆ. ಹೇಗೆ? ನಾವು ಮಾಡಿದ ಕೆಲಸದಿಂದ ಏನ್ ಕಲ್ತ್ವಿ ಅಂತ ದಾಖಲಿಸ್ಬೇಕು, ಸಮುದಾಯದವರಿಂದ ಫೀಡ್ಬ್ಯಾಕ್ ತಗೋಬೇಕು, ಎಲ್ಲವನ್ನೂ ಪಾರದರ್ಶಕವಾಗಿ ಇಡಬೇಕು. ಇದು ಒಂದು ಸುಧಾರಣೆಯ ಚಕ್ರ. ಈ ಚಕ್ರ ತಿರುಗ್ತಾ ಇದ್ರೆ ಮಾತ್ರ ಯೋಜನೆ ಜೀವಂತವಾಗಿರುತ್ತೆ. ಹಾಗಿದ್ರೆ ಕೊನೆಯದಾಗಿ ಹೇಳ್ಬೇಕಂದ್ರೆ, ನಾವು ಮಾತಾಡಿದ ಈ ನೀಲನಕ್ಷೆ ಇದೆಯಲ್ಲ, ಅದು ಬರೀ ಒಂದು ಡಾಕ್ಯುಮೆಂಟ್ ಅಲ್ಲ, ಅದೊಂದು ಜೀವಂತ ದಾಖಲೆ. ಅಳೆಯಬಹುದಾದ, ಶಾಶ್ವತವಾದ ಬದಲಾವಣೆಯನ್ನ ತರ್ತೀವಿ ಅನ್ನೋ ನಮ್ಮ ಬದ್ಧತೆಯ ಪ್ರತೀಕ ಅದು. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಂದು ಪ್ರಮುಖ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಸಮುದಾಯದ ಯೋಜನೆಗಳು ಶಾಶ್ವತವಾದ ಪರಿಣಾಮ ಬೀರಬೇಕು, ಅಷ್ಟೇ ಅಲ್ಲದೆ ನಮ್ಮ ಸುಸ್ಥಿರತೆಯ ಗುರಿಗಳನ್ನು ತಲುಪೇಟು. ಇದನ್ನ ಸಾಧಿಸೋದು ಹೇಗೆ? ಇದು ಕೇವಲ ಒಂದು ಪ್ರಶ್ನೆಯಲ್ಲ, ನಮ್ಮ ಮುಂದಿರುವ ಒಂದು ದೊಡ್ಡ ಸವಾಲು. ನಮ್ಮ ಇಂದಿನ ಕೆಲಸ ನಾಳಿನ ಪೀಳಿಗೆಗೆ ಹೇಗೆ ದಾರಿದೀಪವಾಗಬಲ್ಲದು? ಯೋಚಿಸಬೇಕಾದ ವಿಷಯ.